ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ 14 ಭಾರತದ ಜನ ಸಂಪನ್ಮೂಲ ಪ್ರಶ್ನೋತ್ತರಗಳು ಅಭ್ಯಾಸದ ಪ್ರಶ್ನೋತ್ತರ ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ಎಲ್ಲ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ನಾವು ಕಂಪ್ಲೀಟಾಗಿ ನೀಡಿದ್ವಿ. ಆ ವಿಡಿಯೋ ನಮ್ಮ ಪ್ಲೇಲಿಸ್ಟ್ನಲ್ಲಿ ಇರುತ್ತೆ, ಅವೆಲ್ಲ ವಿಡಿಯೋನ ನೋಡ್ಕೊಳ್ಳಿ. ಬಿಟ್ಟ ಸ್ಥಳವನ್ನು ಸೂಕ್ಷ್ಮದ ಪದಗಳಿಂದ ಭರ್ತಿ ಮಾಡಿ. ದಾಮೋದರ ನದಿಯು ಬಂಗಾಳದ ಕಣ್ಣಿನ ನದಿ ಎಂದು ಕರೆಯುತ್ತಾರೆ. ಬಿಹಾರಿನ ಕಣ್ಣಿನ ನದಿ ಕೋಸಿ. ಕರ್ನಾಟಕದ ದೊಡ್ಡ ನೀರಾವರಿ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ. ಕಾವೇರಿ ನದಿಗೆ ಶಿವನ ಸಮುದ್ರ ಎಂಬಲ್ಲಿ ವಿದ್ಯುತ್ ಯೋಜನೆಯನ್ನು ನಿರ್ಮಿಸಲಾಗಿದೆ. ಹಿರಾಕೂಡ್ ಯೋಜನೆಯನ್ನು ಮಹಾನದಿಗೆ ನಿರ್ಮಿಸಲಾಗಿದೆ. ಈ ಕೆಳಗಿನ ಪ್ರಶ್ನೆಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳು ಬರೆಯಿರಿ. ನೀರಾವರಿ ಎಂದರೇನು? ವ್ಯವಸಾಯ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನು ನೀರಾವರಿ ಎನ್ನುತ್ತೇವೆ. ನೀರಾವರಿ ವಿಧಗಳು ಯಾವುವು? ನೀರಾವರಿ ವಿಧಗಳು: ಬಾವಿ ನೀರಾವರಿ, ತೆರೆದ ಬಾವಿ, ಕೊಳವೆ ಬಾವಿ, ಕಾಲುವೆ ನೀರಾವರಿ, ಪ್ರವಾಹ ಕಾಲುವೆ, ಸಾರ್ವಕಾಲಿಕ ಕಾಲುವೆ, ಕೆರೆ ನೀರಾವರಿ. ವಿವಿಧ ಉದ್ದೇಶದ ನದಿ ಕಣಿವೆ ಯೋಜನೆ ಎಂದರೇನು? ಅವುಗಳ ಉದ್ದೇಶಗಳಾವುವು? ವಿವಿಧ ಉದ್ದೇಶಕ್ಕೆ ನಿರ್ಮಿಸುವ ಅಣೆಕಟ್ಟುಗಳನ್ನು ವಿವಿಧ ಉದ್ದೇಶದ ನದಿ ಕಣಿವೆ ಯೋಜನೆ ಎನ್ನುವರು. ಈ ಯೋಜನೆ ಮುಖ್ಯ ಉದ್ದೇಶವೆಂದರೆ ನೀರಾವರಿ ಸೌಲಭ್ಯ ಒದಗಿಸುವುದು, ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು, ಗೃಹ ಬಳಕೆ ಹಾಗೂ ಕೈಗಾರಿಕಾ ನೀರನ್ನು ಒದಗಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು, ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು, ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು. ಭಾಕ್ರಾ ನಂಗಲ್ ಯೋಜನೆ ಕುರಿತು ಬರೆಯಿರಿ. ಇದು ಭಾರತದಲ್ಲಿ ಅತ್ಯಂತ ಎತ್ತರವಾದ ಮತ್ತು ಪ್ರಮುಖವಾದ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ರಾಜ್ಯಗಳಿಗೆ ಸಂಯುಕ್ತ ಯೋಜನೆಯಾಗಿದ್ದು, ಹಿಮಾಚಲ ಪ್ರದೇಶ ಭಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ಸಟ್ಲೆಜ್ ನದಿಗೆ ಅಣೆಕಟ್ಟು ಕಟ್ಟಲಾಗಿದೆ. ಭಾರ್ಕಾ ಅಣೆಕಟ್ಟು ಏಷ್ಯಾದಲ್ಲಿ ಅತ್ಯಂತ ಎತ್ತರವಾದ 226 ಮೀಟರ್ ಅಣೆಕಟ್ಟೆಯಾಗಿದೆ. ಇದು 3402 ಕಿಲೋಮೀಟರ್ ಉದ್ದವಾದ ಕಾಲುವೆ ಜಾಲವನ್ನು ಹೊಂದಿದೆ ಮತ್ತು 1406 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ. ಈ ಯೋಜನೆಯು ದೆಹಲಿ, ಹಿಮಾಚಲ ಪ್ರದೇಶ ಸಹ ನೀರಾವರಿ ಮತ್ತು ಜಲ ವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಪಡೆದಿದೆ. ಇದು ಜಲಾಶಯವನ್ನು ಗೋವಿಂದ ಸಾಗರ್ ಎಂದು ಕರೆಯುತ್ತಾರೆ. ಕರ್ನಾಟಕದ ಜಲ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ. ಕರ್ನಾಟಕದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು: ಶಿವನ ಸಮುದ್ರ, ತುಂಗಭದ್ರಾ, ಜೋಗ, ಭದ್ರಾ, ಆಲಮಟ್ಟಿ, ಕಾಳಿ, ಸೋಪಾ. ಮಳೆಯಲ್ಲಿ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇದು ಕಡ್ಡಾಯ. ಏಕೆ? ನೀರು ಅತಿ ಅಮೂಲ್ಯವಾದುದು. ಭಾರತದ ಜನಸಂಪತ್ತನ್ನು ಅಪಾರ ಪ್ರಮಾಣದಲ್ಲಿ ಒಳಗೊಂಡಿದ್ದರಿಂದ ಅದರ ಹಂಚಿಕೆ ಹೆಚ್ಚು ತಾರತಮ್ಯಗಳಲ್ಲಿ ಕೂಡಿರುವುದು. ಅಲ್ಲದೆ ಮಳೆಗಾಲ ಅವಧಿ ಕಡಿಮೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ. ದೇಶದಲ್ಲಿ ಕಂಡುಬರುತ್ತಿರುವ ಜಲಕ್ಷಾಮದ ಪರಿಹಾರಕ್ಕೆ ಇರುವ ಸ್ಥಳವೇ ಮಾರ್ಗವಾಗಿರುವ ಇದರಿಂದ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇದು ಕಡ್ಡಾಯವಾಗಿದೆ. ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು? ಹೆಚ್ಚುವರಿ ವಿದ್ಯುತ್ತಿನ ಕೊರತೆಯಿಂದ ಪ್ರದೇಶಗಳಲ್ಲಿ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಂಪೂರ್ಣವಾಗಿ ಪ್ರಸಾರಣ ಮಾಡುವ ಜಾಲವನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದು ಕರೆಯುತ್ತಾರೆ. ಅ ಪಟ್ಟಿಯನ್ನು ನೀರಾವರಿ ಯೋಜನೆಗಳು ಬ ಪಟ್ಟಿಯವರೆಗೆ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಭಾರ್ಕಾ ನಂಗಲ್ ಯೋಜನೆ ಹಿಮಾಚಲ ಪ್ರದೇಶ, ತುಂಗಭದ್ರಾ ಯೋಜನೆ ಕರ್ನಾಟಕ, ಹಿರಾಕೂಡ್ ಯೋಜನೆ ಒರಿಸ್ಸಾ, ಕೋಸಿ ಯೋಜನೆ ಬಿಹಾರ. ಸ್ನೇಹಿತರೆ, ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರ ನಾವು ಕಂಪ್ಲೀಟಾಗಿ ನೀಡಿದ್ದೀವಿ. ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.